ನಮ್ಮ ಗುರುಗಳ ಅತ್ಯದ್ಭುತವಾದ ಒಂದು ಸಂದೇಶ ಕೇಳಿದ್ವಿ ನೋಡಿ. ಅದು ಹಾರ್ಡ್ಲಿ ಒಂದು 2 ನಿಮಿಷ ಇರ್ಬೋದು. ಸಂದೇಶದ ಮೇನ್ ಉದ್ದೇಶ ಒಂದೇ, ಅದೇ ಧ್ಯಾನ, ಅದೇ ಆನಾಪಾನಸತಿ ಧ್ಯಾನ. ಗುರುಗಳು ಹೇಳಿದ್ರು, ನಾವು ಒಂದು ನೌಕೆಯಲ್ಲಿ ಹೋಗ್ತಿದ್ದೀವಿ, ಒಂದು ಹಡಗಲ್ಲಿ ಹೋಗ್ತಿದ್ದೀವಿ. ಏನಪ್ಪಾ ಅದು ಹಡಗು ಅಂದ್ರೆ ಆನಾಪಾನಸತಿ ಅಂತಕ್ಕಂಥ ಹಡಗು, ಧ್ಯಾನ ಅಂತಕ್ಕಂಥ ಹಡಗಿನಲ್ಲಿ ಪ್ರಯಾಣಿಸ್ತಿದ್ದೀವಿ. ಆ ಪ್ರಯಾಣ ಯಾವ್ದ್ರ ಕಡೆ ಅಂದ್ರೆ ಮೋಕ್ಷದ ಕಡೆ, ಆರೋಗ್ಯದ ಕಡೆ, ಶಾಂತಿ ಕಡೆ, ಶಾಶ್ವತವಾದ ಸುಖದ ಕಡೆ. ಪ್ರಪಂಚ ಎಲ್ಲ ಆ ಒಂದು ಹಡಗಿನಲ್ಲಿ ಪ್ರಯಾಣ ಮಾಡಬೇಕು. ಏನಪ್ಪಾ ಹಡಗು ಹೆಸರು? ಧ್ಯಾನ ಅಂತಕ್ಕಂಥ ಹಡಗು. ನೋಡಿ, ಹಡಗಿನಲ್ಲಿ ಪ್ರಪಂಚಕ್ಕೆಲ್ಲ ದಾರಿ ಮಾಡ್ಕೊಡೋದು PMC, ಒಬ್ಬ ಪಿರಮಿಡ್ ಮಾಸ್ಟರ್. ಮತ್ತೆ ಹೇಳ್ತಾರೆ ಗುರುಗಳು, ಪ್ರಪಂಚದ 700 ಕೋಟಿ ಜನ ಆ ಹಡಗಿನಲ್ಲಿ ಪ್ರಯಾಣ ಮಾಡಿ ಸುಖ ಪಡೀಲಿ, ಆರೋಗ್ಯ ಪಡೀಲಿ, ಆನಂದ ಪಡೀಲಿ, ಮೋಕ್ಷ ಪಡೀಲಿ, ದುಃಖ ರಹಿತಕ್ಕೆ ಬರಲಿ, ಧೈರ್ಯದಿಂದ ಬದುಕದ್ ಕಲೀಲಿ. ನೋಡಿ, ಅದನ್ನ ಹೇಳಿದಾರೆ ಅವರು. ಪ್ರತಿಯೊಬ್ಬರು ಕೂಡ ಈ ಒಂದು ಪ್ರಯಾಣ ಅಂತಕ್ಕಂಥದ್ದು ಏನ್ ಮಾಡುತ್ತೆ? ಪ್ರಪಂಚಕ್ಕೆ ಕಲ್ಯಾಣ ಕೊಡುತ್ತೆ. ಆನಾಪಾನಸತಿಯಿಂದನೇ ಸಾಧ್ಯ ಕಲ್ಯಾಣ, ಈ ಧ್ಯಾನದಿಂದನೇ ಸಾಧ್ಯ. ಎಲ್ಲರಿಗೂ ಕೂಡ ಈ ಒಂದು ಮಾರ್ಗ ಒಂದೇ, ಬೇರೆ ಮಾರ್ಗ ಯಾವುದಿಲ್ಲ, ಬೇರೆ ಬೇರೆ ಧ್ಯಾನಗಳಿಲ್ಲ. ಮತ್ತೆ ಅದು ಒತ್ತಿ ಹೇಳ್ತಾರೆ ಅವರು, ಇರೋದೊಂದೇ ಒಂದು ಧ್ಯಾನ, ಅದೇ ಆನಾಪಾನಸತಿ ಧ್ಯಾನ. ಪ್ರತಿಯೊಬ್ರು ಕೂಡ ಈ ನೌಕೆಯಲ್ಲಿ ಪ್ರಯಾಣ ಮಾಡಬೇಕು, ಹಡಗಿನಲ್ಲಿ ಪ್ರಯಾಣ ಮಾಡಬೇಕು. ನೋಡಿ, ಪ್ರತಿಯೊಬ್ರು, ಚಿಕ್ಕವರು, ದೊಡ್ಡವರು, ಮುದುಕರು, ಯುವಕರು, ಬಡವ, ಶ್ರೀಮಂತ, ಪ್ರೈಮ್ ಮಿನಿಸ್ಟರು, ರಾಜ, ಮಾಮೂಲಿ ಬಡವ, ಎಲ್ಲರೂ ಪ್ರತಿಯೊಬ್ರು ಕೂಡ ಈ ನೌಕೆಯಲ್ಲಿ ಪ್ರಯಾಣ ಮಾಡಬೇಕು. ನೌಕೆ ಹೆಸರು ಮತ್ತೆ ಹೇಳ್ತಾರೆ, ಶ್ವಾಸದ ಮೇಲೆ ಗಮನ, ಆನಾಪಾನಸತಿ ಧ್ಯಾನ. ಈ ನೌಕೆ ಏನ್ ಮಾಡುತ್ತೆ? ಎಲ್ಲರನ್ನು ಉದ್ಧರಿಸುತ್ತೆ, ಎಲ್ಲರ ಸಮಸ್ಯೆಗಳನ್ನ ಪರಿಹಾರ ಮಾಡುತ್ತೆ, ಎಲ್ಲರನ್ನು ಕೂಡ ದುಃಖದಿಂದ ಹೊರಗಡೆ ತರುತ್ತೆ ನೌಕೆ. ಅದಾದ್ಮೇಲೆ ಹೇಳ್ತಾರೆ, ಈ ವಸಿಷ್ಠ ಗೌತಮಿ ಅಂತಕ್ಕಂಥ ಆ ಕ್ಷೇತ್ರದಲ್ಲಿ ಗುರುಗಳು ಆ ಮೆಸೇಜ್ ಹೇಳಿದ್ದು, ಅದು ಮಾಮೂಲಿ ಅಥವಾ ಆರ್ಡಿನರಿ ಪ್ಲೇಸ್ ಅಲ್ಲ. ಆ ಒಂದು ಶಕ್ತಿ ಕ್ಷೇತ್ರದಿಂದ ಮಾಡಿರ್ತಕ್ಕಂಥ ಧ್ಯಾನ, ಅದು 7 ದಿನ ನಡೆಯುತ್ತೆ ಮಾಸ್ಟರ್ಸ್. ಆ 7 ದಿನ ನಡೀತಕ್ಕಂಥ ಆ ಒಂದು ಯಜ್ಞ ಅಂತಕ್ಕಂಥದ್ದು, ಅಲ್ಲಿಂದ ಏನಾಗುತ್ತೆ, ಆ ಕಂಪನಗಳು, ಆ ಧ್ಯಾನ ಕಂಪನಗಳು ಪ್ರಪಂಚಕ್ಕೆಲ್ಲ ರೀಚ್ ಆಗ್ತವೆ, ಪ್ರಪಂಚಕ್ಕೆಲ್ಲ ಸ್ಪ್ರೆಡ್ ಆಗ್ತವೆ ಅಲ್ಲಿಂದ. ಅದಾದ್ಮೇಲೆ ಪ್ರತಿ ಈ ತರ ಕಾರ್ಯಕ್ರಮಗಳು ಏನ್ ಮಾಡ್ತವೆ? ಪ್ರಪಂಚಕ್ಕೆ ಸೌಭಾಗ್ಯ ತರ್ತವೆ. ಆ ಸೌಭಾಗ್ಯಕ್ಕೆ ಮುಖ್ಯ ಕಾರಣ ಯಾರಪ್ಪ ಅಂತಂದ್ರೆ ನಮ್ಮ ಚಾನಲ್ಗಳು, PMC ಚಾನಲ್ ಆಗ್ಬೋದು, ನಮ್ಮ PSSM ಮೈಸೂರು ಯೂಟ್ಯೂಬ್ ಚಾನಲ್ ಆಗ್ಬೋದು, ಪ್ರತಿ ಜೂಮ್ ಚಾನಲ್ ಕೂಡ ಏನ್ ಮಾಡ್ತವೆ? ಈ ಒಂದು ಮೆಸೇಜ್ ನ ಸ್ಪ್ರೆಡ್ ಮಾಡ್ತವೆ ನೋಡಿ. ಜೊತೆಗೆ ಯಜ್ಞಗಳು ಮೇನ್ ಆಗಿ. ಅದಾದ್ಮೇಲೆ ಪ್ರತಿ ಪಿರಮಿಡ್ ಮಾಸ್ಟರ್ ಕೂಡ ಈ ಒಂದು ಕೆಲಸಕ್ಕೆ ತನ್ನಂತಾನು ಅರ್ಪಣೆ ಮಾಡ್ಕೊಂಡಿದ್ದಾನೆ ಈ ಜನ್ಮದಲ್ಲಿ. ಸಂಪೂರ್ಣವಾಗಿ ಏನಪ್ಪಾ ಅವನ ಕೆಲಸ ಅಂದ್ರೆ ಧ್ಯಾನ ಪ್ರಚಾರ, ಈ ಒಂದು ಆನಾಪಾನಸತಿ ವಿದ್ಯೆಯನ್ನ ಎಲ್ಲರಿಗೂ ತಿಳಿಸೋದು, ಪ್ರತಿ ಮಾನವನಿಗೂ. ಅದೇ ಒಬ್ಬ ಪಿರಮಿಡ್ ಮಾಸ್ಟರ್ ಕೆಲಸ ಅಂತ ಗುರುಗಳು ಒತ್ತಿ ಒತ್ತಿ ಹೇಳಿದ್ದಾರೆ. ಧ್ಯಾನ ಧ್ಯಾನ ಧ್ಯಾನ, ಈ ವರ್ಷ ಎಲ್ಲ ನಾವು ಧ್ಯಾನ ಮಾಡ್ಬೇಕು, ಈ ವರ್ಷ ಎಲ್ಲ ಮೌನ ಇರಬೇಕು ನೋಡಿ. ಸೊ ಹಂಗಾಗಿ ನಾವು ಇನ್ನೂ ಹೆಚ್ಚಿನ ಸಾಧನೆ ಮಾಡಬೇಕು, ಇನ್ನೂ ಹೆಚ್ಚಿನ ಸೇವೆ ಮಾಡಬೇಕು ನೋಡಿ. ಅದು ಇರೋದು. ಪ್ರಪಂಚ ಎಲ್ಲ ದುಃಖದಲ್ಲಿದೆ, ಆ ಪ್ರಪಂಚಕ್ಕೆ ದಾರಿ ತೋರಿಸೋದು ಒಂದೇ ಒಂದು, ಅದೇ ಆನಾಪಾನಸತಿ ಧ್ಯಾನ ಮಾಸ್ಟರ್ಸ್, ಬೇರೆ ಯಾವುದೂ ಇಲ್ಲ. ಮೊದ್ಲೇನೋ ನಮಗ್ ತೋರಿಸುತ್ತೆ, ಅದಾದ್ಮೇಲೆ ಪ್ರಪಂಚಕ್ಕೆಲ್ಲ ಮಾರ್ಗ ತೋರಿಸುತ್ತೆ. ಆ ಒಂದು
ಆ ದುಃಖ ಸ್ಥಿತಿಯಿಂದ ದುಃಖ ರಹಿತ ಸ್ಥಿತಿಗೆ ಹೋಗ್ತೀವಿ ನಾವು, ದುಃಖ ಸ್ಥಿತಿಯಿಂದ ಧ್ಯಾನದಿಂದ. ಸೊ ಹಂಗಾಗಿ ಪ್ರತಿಯೊಬ್ಬರು ಕೂಡ ಈ ಒಂದು ಮೆಸೇಜ್ನ, ಈ ಒಂದು ವಿದ್ಯೆಯನ್ನ ಪ್ರಪಂಚಕ್ಕೆ ತಿಳಿಸ್ಬೇಕು. ಅದೇ ನಮ್ಮ ಮುಖ್ಯ ಉದ್ದೇಶ. ಅದು ಒಂದೇ ಉದ್ದೇಶ, ಮೇನ್ ಉದ್ದೇಶ. ಮಿಕ್ಕಿದೆಲ್ಲ ನೆಕ್ಸ್ಟ್, ಫಸ್ಟ್ ಕಮ್ ಫಸ್ಟ್. ನೋಡಿ ಏನಪ್ಪಾ ಅಂದ್ರೆ ಆನಾಪಾನಸತಿ, ಶ್ವಾಸದ ಮೇಲೆ ಗಮನ. ಈ ವಿಷಯ ಹೇಳ್ಬೇಕೆಲ್ಲರಿಗೂ. ಬೇರೆ ಬೇರೆ ಧ್ಯಾನಗಳಿಲ್ಲ, ಬೇರೆ ಬೇರೆ ಮಾರ್ಗಗಳಿಲ್ಲ, ಶಾರ್ಟ್ ಕಟ್ಗಳಿಲ್ಲ. ನೋಡಿ ಮಾಸ್ಟರ್, ಅದು ಇಂಪಾರ್ಟೆಂಟ್. ನಾನೇನೋ ಬೇಗ ಸಾಧಿಸ್ಬಿಡುತ್ತೆ ಅಂತಕ್ಕಂಥದ್ದು ಇಲ್ಲ, ಎಲ್ಲಿಲ್ಲ, ಆಧ್ಯಾತ್ಮದಲ್ಲಿ ಇಲ್ಲೇ ಇಲ್ಲ ಅದು. ಯಾಕಂದ್ರೆ ಕರ್ಮಗಳು ಬುಡದಿಂದ ಕ್ಲೀನ್ ಆಗ್ಬೇಕು. ಜ್ಞಾನ ಅಂತಕ್ಕಂಥದ್ದು ಆ ಒಂದು ಬುನಾದಿ ಭದ್ರ ಆಗ್ಬೇಕಂದ್ರೆ ಒಂದು ಫಸ್ಟ್ ಸ್ಟೆಪ್ ಇಂದನೇ, ಒಂದು ಮೆಟ್ಲಿಂದನೇ ಬರಬೇಕು. ಸಡನ್ ಆಗಿ ಯಾವುದು ಬರೋದಿಲ್ಲ. ಎಷ್ಟೋ ಸಾಧನೆ ಬೇಕು. ಮನಸ್ಸು ಖಾಲಿ ಆಗ್ಬೇಕಂದ್ರೆ ಅಪಾರವಾದ ಸಾಧನೆ ಬೇಕು. ದಿನ 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 ಸಾಧನೆ ಮಾಡ್ತಾ 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 ಸಹಜವಾಗಿ ಮನಸ್ಸು ಖಾಲಿ ಆಗುತ್ತೆ, ಕರ್ಮಗಳು ದೂರ ಆಗ್ತವೆ. ನೋಡಿ ಎಷ್ಟು ಒತ್ತಿ ಹೇಳಿದ್ರು ನಮ್ಮ ಗುರುಗಳು, ಧ್ಯಾನ ಧ್ಯಾನ, ಆನಾಪಾನಸತಿ ಧ್ಯಾನ ಅಂತ. ಬೇರೆ ಬೇರೆ ಇಲ್ಲ, ಬೇರೆ ಮಾರ್ಗಗಳಿಲ್ಲ. ಸಡನ್ ಆಗಿ ಯಾವುದು ಆಗೋದಿಲ್ಲ, ಸ್ಟೆಪ್ ಬೈ ಸ್ಟೆಪ್ ಆಗೋದು ಪ್ರತಿಯೊಂದು ಕೂಡ. ನಮ್ಗೆ ಗೊತ್ತಾಗುತ್ತೆ ನನ್ನ ಮನಸ್ಸು ಎಷ್ಟಿದೆ ಅಂತ, ನನ್ನಲ್ಲಿ ದುಃಖ ಎಷ್ಟಿದೆ ಅಂತ, ನನ್ನಲ್ಲಿ ಅಜ್ಞಾನ ಎಷ್ಟಿದೆ ಅಂತ, ನನ್ನಲ್ಲಿ ಪ್ರಶ್ನೆಗಳು ಎಷ್ಟಿದಾವಂತ. ನೋಡಿ ನಾನು ಯಾವ ಸ್ಥಿತಿಯಲ್ಲಿ ಇದ್ದೀನಿ ಅಂತ ನಮ್ಗೆ ಗೊತ್ತಾಗುತ್ತೆ ಧ್ಯಾನ ಮಾಡ್ತಾ ಇದ್ರೆ. ಕಣ್ಣು ಮುಚ್ಚಿದ್ರೆ ಎಲ್ಲ ಗೊತ್ತಾಗುತ್ತೆ ಎಷ್ಟು ಮನಸ್ಸು ಓಡ್ತಿದೆ ಅಂತ. ಅದು ತಕ್ಕಂಗೆ ಸಾಧನೆ. ಈ ದೇಹದಲ್ಲಿ ಎಷ್ಟು ನೋವುಗಳಿದಾವೆ ಅಂತ ಕಣ್ಣು ಮುಚ್ಚಿದ್ರೆ ಗೊತ್ತಾಗುತ್ತೆ. ಈ ದೇಹದಲ್ಲಿ ಯಾವ್ಯಾವ ವಿಷಯಗಳು ನಾವು ತಿಳ್ಕೊಬೇಕಂತಿದೀವಿ, ಅಥವಾ ಈ ಮನ್ಸು ಎಷ್ಟು ಆಟ ಆಡಿಸ್ತಿದೆ, ಎಷ್ಟು ದಾಹ ಇದೆ ನಮಗೆ, ಜ್ಞಾನ ದಾಹ ಎಷ್ಟಿದೆ, ಅದೆಲ್ಲ ಕೂಡ ಕಣ್ಣು ಮುಚ್ಚಿದ್ರೆ ಗೊತ್ತಾಗುತ್ತೆ. ಪ್ರತಿಯೊಬ್ಬ ಎನ್ಲೈಟನ್ ಮಾಸ್ಟರ್ ಗೊತ್ತಿತ್ತು ತನ್ನಲ್ಲಿರ್ತಕ್ಕಂಥ ದುಃಖ, ತನ್ನಲ್ಲಿರ್ತಕ್ಕಂಥ ಪ್ರಶ್ನೆ. ಪ್ರತಿ ಮನುಷ್ಯಗೂ ಗೊತ್ತಾಗಬೇಕು. ಪ್ರತಿ ಮನುಷ್ಯ ಕೂಡ ಆ ವಿಷಯಗಳನ್ನ ಗ್ರಹಿಸ್ಬೇಕು, ತನ್ನಲ್ಲಿ ಏನ್ ನಡೀತಿದೆ ಅಂತ. ಅಲ್ಲೇ ತನಕ ಏನಾಗುತ್ತೆ, ಏನೋ ಗೊತ್ತಾಗಲ್ಲ. ಜೀವನದ ದಿಕ್ಕೆ ಗೊತ್ತಿರೋದಿಲ್ಲ, ನಾವ್ ಏನ್ ಮಾಡ್ತೀವಿ ಅಂತ ಗೊತ್ತಿರೋದಿಲ್ಲ, ನಾವ್ ಏನ್ ಮಾತಾಡ್ತೀವಿ ಅಂತ ಗೊತ್ತಿರಲ್ಲ, ನಮ್ಮ ವ್ಯವಹಾರಗಳು ಗೊತ್ತಿರಲ್ಲ. ನೋಡಿ ಸುಮ್ಮನೆ ಬದುಕ್ತಿರ್ತಾನೆ ಅರ್ಥ ಇಲ್ದಂಗೆ, ಪಶು ತರ. ಅದು ಆಗ್ಬಾರ್ದು. ಅರ್ಥ ಇರ್ಬೇಕು ಜೀವನದಲ್ಲಿ, ಪರಮಾರ್ಥ ಇರ್ಬೇಕು. ನೋಡಿ ಎಷ್ಟು ಸತಿ ಹೇಳಿದಾರೆ ನಮ್ಮ ಗುರುಗಳು, ಪರಮಾರ್ಥ ಇರ್ಬೇಕು ಯಾವಾಗ್ಲೂ ಜೀವನದಲ್ಲಿ. ಪ್ರತಿಯೊಂದಕ್ಕೂ ಅಷ್ಟೇ. ಏನ್ ಮಾಡ್ಬೇಕು ನಾನು ಈ ಒಂದು ವರ್ಷ ನಾನು ಏನ್ ಮಾಡ್ಬೇಕು, ಯುಗಾದಿ ಇವತ್ತು ಸ್ಟಾರ್ಟ್ ಮಾಡ್ತಿದ್ದೀನಿ, ನಾನು ಈ ವರ್ಷ ಏನ್ ಮಾಡ್ಬೇಕು, ಒಂದು ಟಾರ್ಗೆಟ್ ಇಟ್ಕೋಬೇಕು. ನಾನು 100 ಬುಕ್ ಓದ್ಬೇಕು, ನಾನು ಒಂದು 1,00,000 ಜನಕ್ಕೆ ಧ್ಯಾನ ಹೇಳ್ಕೊಡ್ಬೇಕು ಈ ವರ್ಷ, 1,000 ಕ್ಲಾಸ್ಗಳು ಮಾಡ್ಬೇಕು, ಅಡ್ಡಾಡಿ ಅಡ್ಡಾಡಿ ಎಲ್ಲರ ವಿಷಯ ತಿಳಿಸ್ಬೇಕು, ಹಳ್ಳಿ ಹಳ್ಳಿಗೆ ಅಡ್ಡಾಡ್ಬೇಕು. ನೋಡಿ ಟಾರ್ಗೆಟ್ ಒಂದ್ ವರ್ಷಕ್ಕೆ. ಟಾರ್ಗೆಟ್ ಇಟ್ಕೊಂಡ್ರೆ ಕೆಲಸ ಮಾಡ್ತೀವಿ ಮಾಸ್ಟರ್ಸ್, ಇಲ್ಲಾಂದ್ರೆ ಆಗಲ್ಲ. ಪ್ರತಿಯೊಂದು ಟಾರ್ಗೆಟ್ ನೋಡಿ, ಗೋಲ್ ಇರ್ಬೇಕು. ಆ ಒಂದು ಟಾರ್ಗೆಟ್ ಅಂತಕ್ಕಂಥದ್ದು ಹೈಯೆಸ್ಟ್ ಇರ್ಬೇಕು ಯಾವಾಗ್ಲೂ. ಹೈಯೆಸ್ಟ್ ಟಾರ್ಗೆಟ್ ಇದ್ರೆ ನಮ್ಮ ಎನರ್ಜಿ ಫೋಕಸ್ ಕೂಡ ಹಂಗೆ ಇರುತ್ತೆ. ಸಣ್ಣ ಟಾರ್ಗೆಟ್ ಇರಬಾರ್ದು ಯಾವಾಗ್ಲೂ. ನಮ್ಮ ಗುರುಗಳು ಪ್ರಪಂಚಕ್ಕೆ ನಾನು ಧ್ಯಾನ ಹೇಳ್ತೀನಿ ಅಂದ್ರು. ಒಬ್ಬ ಆರ್ಡಿನರಿ ಒಂದು ಬಡ ಕುಟುಂಬದಲ್ಲಿ ಹುಟ್ಟಿದವರು ನೋಡಿ, ಅವರು ಅಷ್ಟು ಸಾಧನೆ ಮಾಡ್ಬೇಕಾದ್ರೆ ನಾವ್ಯಾಕೆ ಮಾಡಕ್ಕಾಗಲ್ಲ? ಪ್ರತಿಯೊಬ್ರು ಮಾಡ್ಬೋದು, ಯಾವ್ದಕ್ಕೂ ಲಿಮಿಟೇಷನ್ಸ್ ಇಲ್ಲ. ಒಬ್ಬ ಮಿಲಾರಪ್ಪ ಮಾಡ್ದ, ಹೇಗ್ ಸಾಧ್ಯ ಆಯ್ತು? ಆ ಮಿಲಾರಪ್ಪಗೆ ಹಠ ಇತ್ತು. ಹಠ ಇರಬೇಕು, ಅದೇ ಆಗೋದು ವಿಷಯ. ಯಾವಾಗ ಪಟ್ಟು ಬಿಡಿಬರಾದು ಅಂತ ಹೇಳ್ತಾರೆ ನೋಡಿ ವೇಮನ. ಪಟ್ಟು ಹಿಡಿಬೇಕು, ಪಟ್ಟು ಇರ್ಲೇಬೇಕು. ಅವನು ಗುರಿ ಇದ್ದಾಗ, ಹಠ ಇದ್ದಾಗ ಖಂಡಿತ ಸಾಧಿಸ್ಬೋದು. ಹಠ ಇರ್ಬೇಕು ಯಾವಾಗ್ಲೂ. ನಾನು ಏನ್ ಮಾಡ್ಬಲ್ಲೆ ಈ ವರ್ಷ, ನಾನು ಏನ್ ಮಾಡ್ಬೇಕು? ನೋಡಿ ನಾನು ಫೋಕಸ್, ನಾನು ಅನ್ಕೊಂಡಿದ್ದೀನಿ ಈ ವರ್ಷ 1,00,000 ಜನಕ್ಕೆ ಧ್ಯಾನ ಹೇಳ್ಕೊಡ್ಬೇಕು, 100 ಬುಕ್ ಓದ್ಬೇಕು, ದಿನ 3 ಗಂಟೆ ಧ್ಯಾನ ಮಾಡ್ಬೇಕು, ವಾರಕ್ಕೊಂದಿನ ಮೌನ ಇರಬೇಕು, ನೋಡಿ ವಾರಕ್ಕೊಂದಿನ ಉಪವಾಸ ಇರಬೇಕು, ಸಂಪೂರ್ಣ ಆ ಸಾಲಿಡ್ ಫುಡ್ ಇಂದ ಈ ವರ್ಷ ಲಿಕ್ವಿಡ್ ಫುಡ್ ಅಲ್ಲಿ ಇರೋಣ. ನೋಡಿ ಈ ತರ ಗುರುಗಳು ಇಟ್ಕೋಬೇಕು. ಆ ಲಿಕ್ವಿಡ್ ಫುಡ್ ಇದ್ದಾಗ ಏನಾಗುತ್ತೆ, ಒಂದು ವಾರಕ್ಕೊಂದಿನ ಎಷ್ಟೋ ದೇಹ ಶುದ್ಧ ಆಗುತ್ತೆ. ಗುರು ಇಲ್ಲಿದೆ ಏನು ಮಾಡಕ್ ಸಾಧ್ಯ ಇಲ್ಲ. ಗುರಿಯೇ ಗುರು ಅಂತಿದ್ರು ರಮಣ ಮಹರ್ಷಿ. ಅದಕ್ಕೆ ನೋಡಿ
ಪ್ರತಿಯೊಬ್ರು ಗುರಿ ಇಟ್ಕೋಬೇಕು. ಗುರಿ ಇದ್ದಾಗೆ ನಾವು ಪರಿವರ್ತನೆ ನೋಡಕ್ ಸಾಧ್ಯ, ನಾವೇನಾದ್ರೂ ಸಾಧಿಸಕ್ ಸಾಧ್ಯ. ಇಲ್ಲಾಂದ್ರೆ ಸಾಧ್ಯ ಇಲ್ಲ ಮಾಸ್ಟರ್ಸ್. ಈ ದೇಹ ಬೆಳೀತು ನಮ್ದೆಲ್ಲ. ದೇಹ ಬೆಳೀತಾ ಬೆಳೀತಾ ನಮ್ಗೆ ಗುರಿ ಇತ್ತು. ನಾನು ಈ ಈ ಈ ಈ ಜೀವನಕ್ಕೆ ಬೇಕಂದ್ರೆ ದುಡ್ಡು ನಾನು ಪಡಿತೀನಿ, ಕಷ್ಟಪಡ್ತೀನಿ ನೋಡಿ. ಅದಕ್ಕೆಲ್ಲ ಗುರಿ ಇದೆ. ನನ್ನ ಮಕ್ಕಳನ್ನ ಬೆಳೆಸ್ಬೇಕು, ನನ್ನ ಮಕ್ಕಳನ್ನ ಒಳ್ಳೆ ಸ್ಕೂಲಿಗೆ ಕಳಿಸ್ಬೇಕು, ಅಥವಾ ವಿದ್ಯೆ ಕೊಡಿಸ್ಬೇಕು, ನನ್ನ ಸಂಸಾರಕ್ಕೆ ಸರಿಯಾದ ಆಹಾರ ಕೊಡಬೇಕು, ಅದಕ್ಕೆಲ್ಲ ಗುರಿ ಇದೆ ನೋಡಿ. ಬಟ್ ಆಧ್ಯಾತ್ಮಿಕತೆ ಕಡೆ ಗುರಿ ಇಲ್ಲ, ಸ್ಪಷ್ಟತೆ ಇಲ್ಲ. ನಾನು ಏನ್ ಮಾಡ್ಬೇಕು, ಸುಮ್ಮನೆ ಸಾಗೋದಲ್ಲ, ಒಂದು ಗುರಿ ಇಟ್ಕೋಬೇಕು ಅನ್ಸುತ್ತೆ ಎಲ್ಲ. ಹ 3 ಗಂಟೆ ಧ್ಯಾನ ಮಾಡ್ಬೇಕು, ನನ್ನನ್ನ ಅರಿಬೇಕು, ನನ್ನಲ್ಲಿ ಇರ್ತಕ್ಕಂಥ ಸಣ್ಣ ಸಣ್ಣ ಭಯಗಳಿದೆ, ಅನಾರೋಗ್ಯ ಸಮಸ್ಯೆಗಳಿದೆ, ದುಃಖ ಇದೆ, ಕನ್ಫ್ಯೂಷನ್ಸ್ ಇದೆ, ಪ್ರಶ್ನೆಗಳಿದೆ, ಅದಕ್ಕೆಲ್ಲ ಉತ್ತರ ಪಡೆಯಲೇಬೇಕು ಈ ವರ್ಷ ನಾನು. ಗುರಿ ಇಟ್ಕೋಬೇಕು. ಅವಾಗ ಏನಾಗುತ್ತೆ, ಅದ್ರ ಕಡೆ ವರ್ಕ್ ಮಾಡಕ್ ಶುರು ಮಾಡ್ತೀವಿ. ಅದ್ರ ಕಡೆ ನಮ್ಮ ಗುರಿಯೇ ನಮ್ಮ ಸಂಕಲ್ಪ ಈ ವರ್ಷ. ನಾನು ಅತ್ಯದ್ಭುತವಾಗಿ ಮೈಸೂರಲ್ಲಿ ಅಪಾರವಾಗಿ ಧ್ಯಾನ ಪ್ರಚಾರ ಮಾಡಬೇಕು, ಮೈಸೂರಲ್ಲಿ ಎಷ್ಟೋ ಪಿರಮಿಡ್ಗಳು ಬರಬೇಕು, ಅದಕ್ಕೆಲ್ಲ ನಾನು ಕೆಲಸ ಮಾಡಬೇಕು, ನನಗೆ 100 ಪಿರಮಿಡ್ ಬರಬೇಕು ಈ ವರ್ಷ. ಗುರಿ ಇರಬೇಕು, ದೊಡ್ಡದಾಗಿರ್ಬೇಕು ಗುರಿ ಯಾವಾಗ್ಲೂ. ನನಗೆ 10 ಪಿರಮಿಡ್ ಅಲ್ಲ, 100 ಪಿರಮಿಡ್ ಇರಬೇಕು. ಗುರಿ ದೊಡ್ಡದಾಗಿದ್ರೆ ನಮಗೊಂದು 100 ನಾವು ಫೋಕಸ್ 100 ಮಾರ್ಕ್ಸಿಗೆ ಪ್ರಯತ್ನ ಮಾಡಿದಾಗ ಅಟ್ಲೀಸ್ಟ್ 90 ಬರುತ್ತೆ. ನಮ್ಮ ಗುರಿನೇ ಒಂದು 35% ಇದ್ರೆ 10 ಮಾರ್ಕ್ಸ್ ಕೊಡ್ತವೆ ನೋಡಿ. ಹಂಗಾಗಿ ಗುರಿ ದೊಡ್ಡದಾಗಿರ್ಬೇಕು ಯಾವಾಗ್ಲೂ ಕೂಡ. ಪ್ರತಿಯೊಬ್ಬರದ್ದು ಅನಂತವಾದ ಶಕ್ತಿ ಇದೆ ಮಾಸ್ಟರ್ಸ್. ಅನಂತವಾದ ಶಕ್ತಿನ ಹೊರಗೆ ತರದೆ ಆನಾಪಾನಸತಿ ಅಂತಕ್ಕಂಥ ವಿದ್ಯೆ, ಬೇರೆ ಮಾರ್ಗ ಇಲ್ಲ. ಮೌನ ಅಂತಕ್ಕಂಥ ವಿದ್ಯೆ, ಉಪವಾಸ ಅಂತಕ್ಕಂಥ ವಿದ್ಯೆ ನೋಡಿ. ಏನಾಗುತ್ತೆ, ಮೌನ ಇದ್ರೆ, ಉಪವಾಸ ಇದ್ರೆ, ಹೆಚ್ಚೆಚ್ಚು ಧ್ಯಾನ ಸಾಧನೆ ಮಾಡಿದ್ರೆ ಈ ದೇಹ ವಜ್ರಕಾಯ ಆಗುತ್ತೆ, ಆಂಜನೇಯನ್ ತರ ಆಗುತ್ತೆ ದೇಹ. ಅದ್ಭುತವಾಗಿ ನಮ್ಗೆ ಆ ಸಾಧನೆ ಮಾಡಕ್ಕೆ ಆ ದೇಹ ಸಹಕರಿಸುತ್ತೆ ನೋಡಿ. ಅವಾಗೇನಾಗುತ್ತೆ, ಆತ್ಮ ಎಷ್ಟೋ ಉನ್ನತ ಸ್ಥಿತಿಗೆ ಹೋಗುತ್ತೆ. ನಾವ್ ಇಲ್ಲಿ ಏನ್ ಮಾಡ್ತೀವಿ ಅದನ್ನ ಮೇಲೆ ಅನುಭವಿಸ್ತೀವಿ ಮೇಲಿನ ಲೋಕದಲ್ಲಿ. ಹಂಗಾಗಿ ಪ್ರತಿಯೊಬ್ಬರು ಕೂಡ ಆ ಗುರಿನ ಇಟ್ಕೊಳ್ಳೋಣ ಈ ವರ್ಷ ನೋಡಿ. ಎಷ್ಟು ಬುಕ್ಸ್ಗಳಿದಾವೆ. ನಿನ್ನೆ ಅದ್ಭುತವಾಗಿ ತೀರ್ಥವತಿ ಮೇಡಮ್ ಅದ್ಭುತವಾಗಿ ಪ್ರೆಸೆಂಟ್ ಮಾಡಿದ್ರು. ಅರ್ಥ ಮಾಡ್ಕೊಳ್ಳೋದು ಬೇರೆ, ಪ್ರೆಸೆಂಟ್ ಮಾಡೋದು ಇನ್ನೂ ಕಷ್ಟ ನೋಡಿ. ಎಷ್ಟು ಪ್ರಯತ್ನ. ಆ ಥರ ಗುರುಗಳಿರ್ಬೇಕು ಎಲ್ಲರಿಗೂ ಕೂಡ. ನಾನು ಮಾಡೇ ಮಾಡ್ತೀನಿ ನೋಡಿ, ನನ್ನಿಂದ ಏನಾಗುತ್ತೆ ಆ ಲೋಕಕ್ಕೆ ಮಾಡ್ತೀನಿ ನೋಡಿ. ಈ ದೇಹ ಇದೆ, ಪ್ರಕೃತಿ ದೇಹ ಕೊಟ್ಟಿದೆ, ಈ ದೇಹದಿಂದ ಸಹಾಯ ಆಗ್ಬೇಕು, ಲೋಕ ಕಲ್ಯಾಣ ಆಗ್ಬೇಕು, ತಿಳಿಬೇಕು, ವಿಷಯ ತಿಳಿಬೇಕು. ಆ ಜ್ಞಾನ ಅಂತಕ್ಕಂಥದ್ದು ಎಲ್ಲರಿಗೂ ಬರಬೇಕು ನೋಡಿ. ಆ ಮನಸ್ಸು ಗಟ್ಟಿ ಆಗ್ಬಿಟ್ಟಿದೆ, ಭಾರ ಆಗ್ಬಿಟ್ಟಿದೆ, ಮಂಜುಗಡ್ಡೆ ತರ. ಆ ಒಂದು ಧ್ಯಾನದಿಂದ, ಜ್ಞಾನದಿಂದ ಏನಾಗುತ್ತೆ, ಮನಸ್ಸು ಕರಿ ಹೋಗುತ್ತೆ, ಖಾಲಿ ಆಗುತ್ತೆ, ಶಾಂತ ಆಗುತ್ತೆ. ಯಾವಾಗ ಮನಸ್ಸು ಶಾಂತ ಆಗುತ್ತೆ, ಎಲ್ಲ ವಿಷಯ ತಿಳಿಯುತ್ತೆ. ಆ ವಿಶ್ವದ ಬ್ರಹ್ಮಾಂಡ ಜ್ಞಾನ ತಿಳಿತಾ ಬರುತ್ತೆ ನೋಡಿ. ಪ್ರತಿಯೊಬ್ಬರಿಗೂ ಬೇಕು ಆನಂದ, ಪ್ರತಿಯೊಬ್ಬರಿಗೂ ಬೇಕು, ಪ್ರತಿಯೊಬ್ಬರಿಗೂ ಜ್ಞಾನ ಬೇಕು. ಹೆಚ್ಚೆಚ್ಚು ಜ್ಞಾನ ಪಡಿತೀವಿ ಅಷ್ಟು ಆನಂದ ಇರುತ್ತೆ ನೋಡಿ. ಥ್ಯಾಂಕ್ ಯು ಮಾಸ್ಟರ್ಸ್.